ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು DK ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಾತೀತವಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಮಾನ್ಯ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಿದ್ದಾರೆ. ಅವರು ನಮ್ಮ ಒಕ್ಕಲಿಗ ಸಮುದಾಯದ ಹಾಗೂ ಈ ರಾಜ್ಯದ ನಾಯಕರಾಗಿದ್ದಾರೆ. ಅವರಿಗೆ ಯಾವುದೇ ರೀತಿ ಅವರ ಸರ್ಕಾರಕ್ಕೆ ವಿಘ್ನಗಳು ಬರಬಾರ್ದು ಅಂತೇಳಿ ಇವತ್ತು ಶಿವಮೊಗ್ಗ ಆದಿಚುಂಚನಗಿರಿ ಶಾಖಾ ಮಠದ ಕಾಲಭೈರವೇಶ್ವರನ ಸನ್ನಿಧಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಅವರ ಸರ್ಕಾರಕ್ಕೆ ಯಾವುದೇ ಕೆಟ್ಟ ದೃಷ್ಟಿಗಳು ತಾಗಬಾರ್ದು ಅಂತೇಳಿ ಈಡ್ಗಾಯಿನ ನಾವು ಸಾಮಾನ್ಯವಾಗಿ ಈಡ್ಗಾಯಿ ಹೊಡೆಯೋದು ದೃಷ್ಟಿ ತೆಗೆಯ ರೀತಿಯಲ್ಲಿ ನಿಂಬೆಹಣ್ಣು ಹಾಕ್ತಾರೆ, ಈಡ್ಗಾಯಿ ಹೊಡಿತಾರೆ. ಹಾಗಾಗಿ ಅವರ ಸರ್ಕಾರಕ್ಕೆ ಯಾವುದೇ ವಿಘ್ನಗಳು ಬರಬಾರ್ದು, ಯಾವ ಕೆಟ್ಟ ದೃಷ್ಟಿ ತಾಗಬಾರ್ದು ಅಂತೇಳಿ ಇವತ್ತು 101 ಈಡ್ಗಾಯಿನ ಹೊಡೆದು ಅವರ ಅವಧಿಯಲ್ಲಿ ಸರ್ಕಾರ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಲಿ, ರಾಜ್ಯವನ್ನು ಹೆಚ್ಚಿನ ಅಭಿವೃದ್ಧಿ ಮಾಡಲಿ, ಎಲ್ಲ ಜನರಿಗೂ ಕೂಡ ಸೌಲಭ್ಯಗಳನ್ನು ನೇರವಾಗಿ ತಲುಪಿಸೋ ನಿಟ್ಟಿನಲ್ಲಿ ಆಗಲಿ ಅಂತೇಳಿ ಕಾಲಭೈರವೇಶ್ವರನಲ್ಲಿ ಬೇಡ್ಕೊಳ್ತಾ ಒಕ್ಕಲಿಗರ ಒಕ್ಕೂಟದ ಪರವಾಗಿ ಕೇವಲ ಒಕ್ಕಲಿಗರಷ್ಟೇ ಅಲ್ಲ, ಶಿವಮೊಗ್ಗದ ಸಾಕಷ್ಟು ಜನ ಅಭಿಮಾನಿಗಳು ಇವತ್ತು ಈ ಕೆಲಸವನ್ನು ಮಾಡಿದ್ದೀವಿ. ಶುಭವಾಗಲಿ ಅಂತೇಳಿ ಹಾರೈಸ್ತೀವಿ.